ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪೂಜೆ ಮಣೆ ಮತ್ತು ಒಂದು ಐಡಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಚಾಮುಂಡೇಶ್ವರಿ ಐಡಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ನವರಾತ್ರಿ ಹಬ್ಬ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ತಗೊಳ್ಳಿ. ಮತ್ತು ಪೂಜೆ ಮಣೆ ಇದೆ ಅಲ್ವಾ, ಸೊ ಅದು ನೀವು ಮನೇಲಿ ಎವ್ರಿಡೇ ಅಂದರೆ ಈಗ ಕಳಸ ಕೂರಿಸ್ತಿರಲ್ವಾ, ಸೊ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಹಬ್ಬ ಟೈಮಲ್ಲಿ ನೀವು ಕಳಸ ಕೂರಿಸೋದಾಗಿರ್ಬೋದು, ಅಥವಾ ದೇವ್ರುಗಳು ಕೂರಿಸ್ತೀರಾ ಅಂತ ಹೇಳಿದ್ರೆ ಸೊ ಆ ಟೈಮಲ್ಲೂ ಕೂಡ ಯೂಸ್ ಆಗುತ್ತೆ. ಅಥವಾ ಏನಾದ್ರು ಪೂಜೆ ತಟ್ಟೆಗಳು ಇಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಆಲ್ರೆಡಿ ನೋಡ್ತಾ ಇದ್ದೀರಲ್ವಾ ಈ ಒಂದು ಪೂಜೆ ಮಣೆನ ಎಷ್ಟು ಚಂದ ಇದೆ ಅಂತ ಹೇಳಿ. ಸೊ ಇದು ಬಂದು ಮರದಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್, ಓಕೆನಾ. ಫುಲ್ಲು ಕಲರ್ ಕೊಟ್ಟಿದ್ದಾರೆ, ಅಂದ್ರೆ ಫುಲ್ ಪೇಂಟಿಂಗ್ ಮಾಡಿದ್ದಾರೆ, ರೆಡ್ ಕಲರ್ ಪೇಂಟಿಂಗ್ ಮಾಡಿದ್ದಾರೆ, ಮತ್ತೆ ರಂಗೋಲಿ ಡಿಸೈನ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚಂದ ಕೊಟ್ಟಿದ್ದಾರೆ ಅಂತ ಹೇಳಿ. ಫುಲ್ ಟ್ರೆಡಿಷನಲ್. ಈಗ ಹಳೆ ಕಾಲದಲ್ಲೆಲ್ಲ ಗೋಡೆಗಳ ಮೇಲೆಲ್ಲ ಬರೀತಾ ಇದ್ರಲ್ವಾ, ಸೊ ಡಿಸೈನ್ಸ್ ಎಲ್ಲ ಹಬ್ಬ ಬಂದಾಗ, ಸೊ ಅದೇ ರೀತಿನಲ್ಲಿ ಈ ಒಂದು ಪೂಜೆ ಮಣೆಗೂ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಮತ್ತೆ ಕಲರ್ ಏನು ಹೋಗೋದಿಲ್ಲ, ಅಷ್ಟು ಸಖತ್ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಸಾಫ್ಟ್ ಆಗಿ ಕೂಡ ಇದೆ, ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಮತ್ತೆ ಕೆಳಗಡೆ ಗ್ರಿಪ್ಗೂ ಕೂಡ 4 ಕಡೆನೂ ಕೂಡ ಕೊಟ್ಟಿದ್ದಾರೆ. ನೋಡಿ ತುಂಬಾ ಚೆನ್ನಾಗಿದೆ. ಸ್ಟ್ಯಾಂಡ್ ಎಲ್ಲ ಎಲ್ಲೂ ಅಲ್ಲಾಡೋದು ಸೊ ಆ ರೀತಿನಲ್ಲಿ ಆಗೋದಿಲ್ಲ, ಚೆನ್ನಾಗಿ ಗ್ರಿಪ್ಪಿಂಗ್ ಅಲ್ಲಿ ಇದೆ. ಮತ್ತೆ ಇದೇನು ತುಂಬಾ ಜಾಸ್ತಿ ಏನು ವೇಟ್ ಇಲ್ಲ, ನೋಡೋದಕ್ಕೆ ಆ ರೀತಿ ಅನ್ಸುತ್ತೆ, ತುಂಬಾ ಏನು ವೇಟ್ ಇಲ್ಲ. ಒಂದು 300 ಗ್ರಾಮ್ಸ್ ವೇಟ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಉದ್ದ ಬಂದ್ಬಿಟ್ಟು ಅರ್ಧ ಅಡಿ ಅಷ್ಟು ಉದ್ದ ಬರುತ್ತೆ, ಮತ್ತೆ 1 ಅಡಿಯಷ್ಟು ಅಗಲ ಬರುತ್ತೆ. ಒಂದು ಮೀಡಿಯಂ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಮತ್ತೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್, ಬರೀ 592 ರೂಪಾಯಿ ಆಗುತ್ತೆ. ಒಂದು ಸ್ಮಾಲ್ ಸೈಜ್ ಅಂದ್ರೆ ಮೀಡಿಯಂ ಸೈಜ್ ಅಲ್ಲಿ ಇದೆ. ನಿಮ್ಗೆ ಇದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ದೊಡ್ಡ ಸೈಜ್ ಅಲ್ಲಿ ಅಂದ್ರೆ ಒಂದು ಅರ್ಧ ಅಡಿ ಉದ್ದ ಮತ್ತೆ 1/4 ಅಡಿಯಷ್ಟು ಅಗಲ ನಮಗೆ ಬೇಕು, ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಸೊ ಅದು ಕೂಡ ಸಿಗುತ್ತೆ. ಅದು ಬಂದು ಪ್ರೈಸು ಒಂದು 950 ರುಪೀಸ್ 940 ರುಪೀಸ್ ಏನೋ ಆಗುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ನಾನು ಫಸ್ಟ್ ಇವಾಗ ನಿಮ್ಗೆ ತೋರಿಸ್ತಿದ್ದೀನಲ್ಲ ನಾನು ತಗೊಂಡಿರೋದು, ಅದಾರು ಕೂಡ ನೀವು ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ಸೊ ಸ್ವಲ್ಪ ಬಿಗ್ ಸೈಜ್ ಬೇಕು ಅಂತ ಹೇಳಿದ್ರೆ ಸೇಮ್ ಡಿಸೈನ್ಸ್ ಅಲ್ಲೇ ಬರುತ್ತೆ. ಸೊ ಮರದಲ್ಲೇ ಮಾಡಿರೋಂಥದ್ದು. ಸೊ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಕಳಸ ಕೂರಿಸ್ಬೋದು, ಮತ್ತೆ ಏನಾದ್ರು ಆರತಿ ತಟ್ಟೆ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ಪೂಜೆ ತಟ್ಟೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ನೆಲದ ಮೇಲೆ ಇಡೋದಕ್ಕಿಂತ ಈ ರೀತಿ ಮಣೆಯಲ್ಲಿ ಕೂಡ ಇಡ್ಬೋದು. ಮೇನ್ ಆಗಿ ಕಳಸ ಕೂರ್ಸೋದಕ್ಕೆ ಮತ್ತೆ ದೇವ್ ಕೂರ್ಸೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೆಕ್ಸ್ಟ್ ಲಕ್ಷ್ಮೀ ಪೂಜೆ ಕೂಡ ಬರ್ತಿದೆ ಅಲ್ವಾ, ಸೊ ಆ ಟೈಮಲ್ಲೂ ಕೂಡ ಯೂಸ್ ಆಗುತ್ತೆ. ಮತ್ತೆ ಈಗ ದುರ್ಗಾ ಪೂಜೆ, ಸೊ ನೀವು ನವರಾತ್ರಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇವಾಗೂ ಕೂಡ ನಿಮ್ಗೆ ಯೂಸ್ ಆಗ್ಬೋದು. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಚಾಮುಂಡೇಶ್ವರಿ ಐಡಲ್ ಕೂಡ ತರಿಸಿದೀನಿ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಂಗಂತೂ ಪರ್ಸನಲಿ ಸಖತ್ ಇಷ್ಟ ಆಯ್ತು. ನೀವು ಗೊಂಬೆಗಳು ಕೂರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನೋಡಿ ಚಾಮುಂಡೇಶ್ವರಿ ಐಡಲ್ ಕೂಡ ತಗೊಳ್ಳಿ, ಚೆನ್ನಾಗಿದೆ. ಸೊ ಅಂದ್ರೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಪೇಂಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಏನು ದೊಡ್ಡ ಸೈಜ್ ಅಲ್ಲಿ ಇಲ್ಲ, ತುಂಬಾ ಏನು ಚಿಕ್ಕ ಸೈಜ್ ಅಲ್ಲಿ ಇಲ್ಲ, ಒಂದು ಮೀಡಿಯಂ ಸೈಜ್ ಅಲ್ಲಿ ಇದೆ. ಸೊ ಇದನ್ನ ನೀವು ಬೇಕಾದ್ರೆ ಕಾರ್ ಡ್ಯಾಶ್ ಬೋರ್ಡ್ ಎಲ್ಲ ಇರುತ್ತೆ ನೋಡಿ, ಅಲ್ಲೂ ಕೂಡ ಇಡ್ಬೋದು. ಅಥವಾ ನೀವು ಮನೇಲಿ ನೆಕ್ಸ್ಟ್ ಈಗ ಹಬ್ಬ ಆದ್ಮೇಲೆ ಡೆಕೋರೇಟಿವ್ ಪೀಸ್ ಆಗು ಕೂಡ ಇಟ್ಕೋಬಹುದು. ಇಲ್ಲ ನೀವು ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಪೂಜೆ ರೂಮ್ ಅಲ್ಲೂ ಕೂಡ ಇಟ್ಕೊಂಡು ಪೂಜೆ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರೈಸ್ ಕೂಡ ಅಷ್ಟೇ 156 ರೂಪಾಯಿ. ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಸೊ ಇದೆರಡು ಬಂದು ನಾನು ನವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿ ತರಿಸಿದೀನಿ. ಸೊ ಏನಾದ್ರು ಯಾವ್ದಾದ್ರು ನಿಮ್ಗೆ ಎರಡರಲ್ಲಿ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತೆ ಏನಾದ್ರು ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ವಿಕ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.